ಹಾಯ್ ಎಲ್ರಿಗೂ ವೆಲ್ಕಮ್ ಟು ಗೌರಿ ವ್ಲಾಗ್ಸ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಸಂಡೇದು ವ್ಲಾಗು. ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸುಕೃತಿ ನಿಮ್ಗೆ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಇನ್ನೊಂದ್ಸರಿ ಇಲ್ಲಿ ಕೊಡು ಫ್ಲೈಂಗ್ ಕಿಸ್. ಇನ್ನೊಂದ್ಸರಿ ನೋಡಿ, ನಾವು ಟೆಂಪಲ್ ರೀಚ್ ಆಗೋಷ್ಟರಲ್ಲಿ 10 to 11 o'clock ಆಗಿತ್ತು. ಅಷ್ಟರಲ್ಲೇ ತುಂಬ ಜನ ಬಂದುಬಿಟ್ಟಿದ್ರು. ನಾವು ಕಾರ್ ಎಲ್ಲ ಆಗಿಬಿಟ್ಟು ನಾವೆಲ್ಲೋ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟು ದೂರದವರೆಗೂ ವೆಹಿಕಲ್ಸನ್ನೆಲ್ಲ ಪಾರ್ಕಿಂಗ್ ಮಾಡಿದರು. ಸೊ ಇದು ಬಂದ್ಬಿಟ್ಟು ಬೇತಾಳ ಮಹಾಶಕ್ತಿ ಪೀಠ ಅಂತ. ಇದು ಮಾಲೂರಿಂದ 60 kilometers ಆ್ಯಂಡ್ KGF ಇಂದ 15 kilometers ಇರುತ್ತೆ. ಇಲ್ಲಿ ಯಾಕೆ ಇಷ್ಟು ರಶ್ ಇದ್ದಾರೆ ಅಂದರೆ, ಈ ಟೆಂಪಲ್ ಯಾವಾಗಲೂ ಓಪನ್ ಇರಲ್ಲ. ಬರೀ ಫ್ರೈಡೇ, ಸಂಡೇ ಆಮೇಲೆ ಎಲ್ಲ ತಿಂಗಳಲ್ಲೂ ಅಮಾವಾಸ್ಯೆ ದಿನ ಮಾತ್ರ ಇದು ಓಪನ್ ಇರುತ್ತೆ. ಅದಕ್ಕಂತಲೇ ಇಷ್ಟು ರಶ್ ಇರೋದು. ಆಮೇಲೆ ಇಲ್ಲಿ ನೋಡಿ, ಈ ಟೆಂಪಲಲ್ಲಿ 108 ಅಡಿ ಬೇತಾಳ ಸ್ವಾಮಿ ವಿಗ್ರಹನೂ ಇರುತ್ತೆ. ನಾವು ಹೋಗಿದ ತಕ್ಷಣ ಲೇಟ್ ಮಾಡದೆ ಇಲ್ಲಿ ಕಾಣ್ತಾ ಇರೋ ಕಾಳಿಕಾದೇವಿ ವಿಗ್ರಹಗೆಲ್ಲ ಪ್ರದಕ್ಷಿಣೆ ಮಾಡಿದ್ವಿ ಫಸ್ಟು. ಆಮೇಲೆ ಈ ಟೆಂಪಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮ್ಮ ಮೇಲೆ ಯಾವುದೇ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೂ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದರೆ ನಿಮ್ಮಲ್ಲಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸು, ನರದೃಷ್ಟಿ ಆ ಥರ ಏನಾದರೂ ಇದ್ದರೂ ಇಲ್ಲೊಂದು ದೃಷ್ಟಿ ತೆಗೆಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ ಲೈನಲ್ಲಿ ದೃಷ್ಟಿ ತೆಗೆಸ್ಕೊಳೋದಕ್ಕಂತ. ಆರ್ ನಿಮ್ಗೇನಾದರೂ ಲ್ಯಾಂಡ್ ಪ್ರಾಬ್ಲಮ್ಸ್ ಇಲ್ಲ ಬಿಸ್ನೆಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೂ ಇಲ್ಲಿ ಪರಿಹಾರ ಹೇಳ್ತಾರೆ. ಆದರೆ ಅದಕ್ಕೆ ಮಾತ್ರ ಟೋಕನ್ ತೊಗೋಬೇಕಾಗುತ್ತೆ. ನಾವು ಹೋಗಿದ್ದಿನ ಟೋಕನ್ ನಮಗೆ ಸಿಕ್ಕಿದ್ದು 200 ನಡೀತಾ ಇತ್ತು. ಇನ್ನೂ ಜಾಸ್ತಿನೂ ಆಗಿತ್ತು. ನಿಮಗೆ ಈ ಥರ ಕ್ವೆಶನ್ಸ್ ಏನಾದರೂ ಕೇಳಬೇಕಿತ್ತಂದರೆ ಮುಂಚೆನೇ ಕಾಲ್ ಮಾಡಿ ಟೋಕನ್ ಬುಕ್ ಮಾಡ್ಕೋಬೋದು, ಇಲ್ಲ ಇನ್ನೂ ಬೇಗ ಹೋಗಬೇಕಾಗುತ್ತೆ. ನಾವು 10 o'clock ಹೋಗಿದ್ರೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2 o'clock ಆಗಿತ್ತು. ಆಮೇಲೆ ಬರ್ತಾ ದಾರಿಯಲ್ಲಿ ಹೊಟ್ಟೆ ಹಸ್ತಾ ಇತ್ತಂತ ಕೋಲಾರಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ಆಹಾರಂ ರೆಸ್ಟೋರೆಂಟಿಗೆ ಬಂದ್ವಿ. ಒಳಗಡೆ ಹೋದರೆ ಆಂಬಿಯನ್ಸ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಆಮೇಲೆ ಹೊಟ್ಟೆ ಹಸ್ತಾ ಇತ್ತಲ್ಲ ಅಂತೇಳ್ಬಿಟ್ಟು ಬೇಗ ಒಂದು ಮಂಚೂರಿ ಹೇಳಿದ್ವಿ. ಅದು ಬೇಬಿಕಾರ್ನ್ ಮಂಚೂರಿಯ, ಆಮೇಲೆ ನಾನ್, ಆಮೇಲೆ ದಾಲ್ ರೈಸ್ ಹೇಳಿದ್ವಿ. ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಯಾವುದೊಂದು ಐಟಮು ಚೆನ್ನಾಗಿದ್ದಿಲ್ಲ, ಇಷ್ಟನೇ ಆಗಲಿಲ್ಲ. ಫುಲ್ ಡಿಸಪಾಯಿಂಟ್ ಆಗಿದ್ವಿ. ಇಷ್ಟ ಇಲ್ಲದೆ ಇದು ಊಟನ ಮುಗಿಸಿ ಮನೆಗೆ ರಿಟರ್ನ್ ಆದ್ವಿ. ಆಮೇಲೆ ಅಷ್ಟೇ ಈ ವ್ಲಾಗ್ಗೆ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.